ಕೇಳಿಸೋದಿಲ್ಲ, ಬಹಳ ಕ್ವಾಲಿಟಿ ಇದೆ. ಇದು ರಿವ್ಯೂ ಮಾಡ್ತಿರೋದೆ ನಾವು ಹತ್ತತ್ರ 3 ತಿಂಗಳು ಯೂಸೇಜ್ ಆದ್ಮೇಲೆ. ಪವರ್ ಬ್ಯಾಂಕ್ ಬಂದಿದೆ. ಯಾರಾದ್ರೂ ಬ್ಲಾಗ್ ಮಾಡೋರು ಅಥವಾ ಹಾಡಾಡೋದಕ್ಕೋಸ್ಕರ ವಾಯ್ಸ್ ಆರ್ಟಿಸ್ಟ್ ವಾಯ್ಸ್ ಮೇಲೆ ವರ್ಕ್ ಮಾಡೋವಂಥವ್ರು ಅಂಥವ್ರಿಗೆ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಗ್ರೆನೆರೋ 3S13 Pro ಅಂತ ಹೇಳಿ ಒಂದು ಮೈಕ್ನ ನಾವು ತರಿಸ್ಕೊಂಡ್ವಿ. ಎಲ್ಲಿಂದ ತರಿಸಿದ್ದು ಅಂತ ಹೇಳಿದ್ರೆ ಅಮೆಝಾನಲ್ಲಿ ತರಿಸ್ಕೊಂಡಿರೋಂಥ ಪ್ರಾಡಕ್ಟ್ ಆಗಿರುತ್ತೆ ಇದು. ಸೊ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಫಸ್ಟ್ ಹೇಳ್ಬಿಡ್ತೀನಿ. ಒಂದು ಪವರ್ ಬ್ಯಾಂಕ್ ಬಂದಿದೆ. ಪವರ್ ಬ್ಯಾಂಕಲ್ಲಿ 2 ಮೈಕ್ಗಳಿದೆ. ನಾವು ಬ್ಲಾಗ್ ಇತ್ತೀಚೆಗೆ ಬ್ಲಾಗ್ಸ್ ಮಾಡ್ತಿರೋದ್ರಿಂದ ಮೈಕ್ಗಳು ಬೇಕಾಗುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದು. ಸೊ ಒಂದು ಅಡಾಪ್ಟರ್ ಇದೆ. ನೆಕ್ಸ್ಟ್ ಇದನ್ನು ಬಿಟ್ಟರೆ ನಿಮಗೆ ಚಾರ್ಜಿಂಗ್ ಹಾಕೋದಕ್ಕೆ ಅಂತ ಹೇಳಿ ಕೇಬಲ್ಸ್ ಕೊಟ್ಟಿದ್ದಾರೆ. ಒಟ್ಟು ಏನೇನಿದೆ ಅಂತ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಒಂದು ಏನದು ಸಿ ಕೇಬಲ್, ಇನ್ನೊಂದು ಕಡೆಗೆ ನಿಮಗೆ ಹೆಡ್ಫೋನ್ ಜಾಕ್ ಇರೋವಂಥದ್ದು ಇದೆ. 3mm ಜಾಕ್, ಹೆಡ್ಫೋನ್ ಜಾಕ್ ಕನೆಕ್ಟ್ ಮಾಡ್ಕೊಳ್ಳೋದು ಪಾಸಿಬಿಲಿಟಿ ಇರೋವಂಥದ್ದು. ಅಂದರೆ ನೀವು ಸಪೋಸ್ ಇದನ್ನು ವೈರ್ಲೆಸ್ ಆಗಲ್ಲ, ವೈರ್ಡ್ ಆಗಿ ಯೂಸ್ ಮಾಡಬೇಕು ಅಂದರೆ ಹೇಗೆ ಕೆಲಸಕ್ಕೆ ಬರುತ್ತೆ ನಾನು ಲಾಸ್ಟಿಗೆ ತೋರಿಸ್ತೀನಿ ಇದು. ನೆಕ್ಸ್ಟು ಒಂದು ಆ್ಯಪಲ್ ಚಾರ್ಜಿಂಗ್ ಪೋರ್ಟ್ ಇರೋವಂಥದ್ದು, ಅಂದರೆ ಲೈಟ್ನಿಂಗ್ ಕೇಬಲ್ದು ಕನೆಕ್ಟರ್ ಇರೋವಂಥದ್ದು, ಲೈಟ್ನಿಂಗ್ ಕನೆಕ್ಟರ್ ಇರೋವಂಥದ್ದು ಅಡಾಪ್ಟರ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಸಿ ಟೈಪ್ದು ಫೀಮೇಲ್ ಇರುತ್ತೆ. ಲೈಟ್ನಿಂಗ್ ಮೇಲ್, ಸಿ ಟೈಪ್ದು ಫೀಮೇಲ್ ಇರುತ್ತೆ. ಏನಕ್ಕಿದು ಅಂತ ಹೇಳಿದ್ರೆ ನೀವು ಆ್ಯಪಲ್ ಫೋನ್ಗಳಿಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಬೈ ಡಿಫಾಲ್ಟಾಗಿ ಸಿ ಕೇಬಲ್ದು ಬಂದಿರುತ್ತೆ, ಸಿ ಪಿನ್ದು ಬಂದಿರುತ್ತೆ. ಆ್ಯಪಲ್ ಫೋನ್ಗಳಿಗೆ ಯೂಸ್ ಮಾಡಬೇಕು ಅಂದರೆ ಲೈಟ್ನಿಂಗ್ ಪಿನ್ ಇರೋದು ನೀವು ತೊಗೋಬೋದು. ಇದರಲ್ಲೇ ಆಪ್ಷನ್ ಕೊಡ್ತಾರೆ. ಗ್ರೆನೆರೋ ಬರೀ ಸಿ ಇರೋದು ಬೇಕು ಅಂತಂದರೆ ಸಿ ಇರೋದು ಮಾತ್ರ ತೊಗೋಬೋದು, ಇಲ್ಲಾಂದರೆ ಆ್ಯಪಲ್ ಲೈಟ್ನಿಂಗ್ ಇರೋದು ಅಂತ ಹೇಳಿದ್ರೆ ಇದೊಂದು ಅಡಾಪ್ಟರ್ ಸೇರಿ ಕೊಡ್ತಾರೆ. ಇದ್ರ ಜೊತೆಗೆ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಕೇಬಲ್ ನೋಡಿ, ಒಂದು USB ಪಿನ್ಗೆ 2 ಸಿ ಟೈಪ್ ಕೇಬಲ್ ಕೊಟ್ಟಿದ್ದಾರೆ. ಅಂದರೆ 2 ಮೈಕ್ಗಳನ್ನ ಅಟ್ ಎ ಟೈಮ್ ನೀವು ಚಾರ್ಜಿಗೆ ಹಾಕೊಳ್ಳೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಇದರಲ್ಲಿ 2 ಮೈಕ್ಗಳನ್ನ ಒಟ್ಟಿಗೆ ಚಾರ್ಜ್ಗೆ ಹಾಕೊಳ್ಳೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಇನ್ನು ಒಳಗಡೆ ಬಂತು ಅಂದರೆ ಮೈಕ್ ಒಳಗಡೆ ಏನೇನಿದೆ ಅಂತ ನೋಡೋಣ. ಈಗ 2 ಮೈಕ್ಗಳು ಕೊಟ್ಟಿದ್ದಾರೆ. 2 ಮೈಕ್ಗೂ ನೀವು ಕೆಳಗಡೆ ಗಮನಿಸ್ತು ಅಂತಂದರೆ ನೋಡಿ, USB ಪೋರ್ಟ್ ಇದೆ, ಚಾರ್ಜ್ಗೆ ಹಾಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ಸೊ USB ಪೋರ್ಟ್ ಒಂದು ಕಡೆ ಕೊಟ್ಟಿರ್ತಾರೆ, ಇನ್ನೊಂದು ಕಡೆ ಪವರ್ ಬಟನ್ ಕೊಟ್ಟಿದ್ದಾರೆ. ಸೊ USB ಪೋರ್ಟ್ ಒಂದು ಕಡೆ, ಪವರ್ ಬಟನ್ ಒಂದು ಕಡೆ. ಪವರ್ ಬಟನ್ ಒತ್ತಿಟ್ಕೊಂಡಿದ್ರೆ ಡಿವೈಸ್ ಆನ್ ಆಗುತ್ತೆ. ಡಬಲ್ ಕ್ಲಿಕ್ ಮಾಡಿದ್ರೆ ಇವಾಗ ಇನ್ನೂ ಕನೆಕ್ಟ್ ಆಗಿಲ್ಲ ಯಾವುದು ಡಿವೈಸ್ಗೆ, ಕನೆಕ್ಟ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಆಫ್ ಆಗುತ್ತೆ. ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ ನೋಡಿ, ಇದು ಸಿ ಪಿನ್ ಕೊಟ್ಟಿರ್ತಾರೆ. ಸೊ ನೀವೇನಾದ್ರೂ ಐಫೋನ್ ಜೊತೆಗೆ ಯೂಸ್ ಮಾಡೋದಿತ್ತು ಅಂತ ಹೇಳಿದ್ರೆ ಐಫೋನ್ಗೆ ಸಿ ಪಿನ್ ಕಂಪ್ಯಾಟಬಲ್ ಇರೋದಿಲ್ಲ. ಈಗ ಐಫೋನ್ 15 ಮೇಲೆ ಬರುವಂಥ ವೇರಿಯಂಟ್ಸಲ್ಲೆಲ್ಲ ನಿಮಗೆ ಸಿ ಪಿನ್ ಕನೆಕ್ಟ್ ಆಗುತ್ತೆ ಡೈರೆಕ್ಟಾಗಿ. ಇದು 11 Pro ಆಗಿರುತ್ತೆ, ನಾನು ಹತ್ರ 14 Pro ಆಗಿರುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ಳೋದು ಪಾಸಿಬಿಲಿಟಿ ಬರೋದಿಲ್ಲ. ಹಾಗಾಗಿ ಅಡಾಪ್ಟರ್ನ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ, ಸಿ ಪಿನ್ ಅಡಾಪ್ಟರ್ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ, ಮತ್ತು ಅದನ್ನು ಫೋನಿಗೆ ಕನೆಕ್ಟ್ ಮಾಡ್ತೀನಿ. ನಿಮಗೆ ಕನೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಲೈಟ್ ಬರೋದಕ್ಕೆ ಶುರು ಆಯಿತು ನೋಡಿ. ಸೊ ಇಲ್ಲಿ ಲೈಟ್ ಬರೋದಕ್ಕೆ ಶುರು ಆಯಿತು. ಲೈಟ್ ಬರೋದಕ್ಕೆ ಶುರು ಆಗ್ತಿದೆ ಅಂತ ಹೇಳಿದ್ರೆ ಈ ಡಿವೈಸ್ ಇಲ್ಲಿ ಕನೆಕ್ಟ್ ಆಗಿದೆ, ಫೋನಿಗೆ ಕನೆಕ್ಟ್ ಆಗಿದೆ. ಈಗ ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಳೋಕೆ ರೆಡಿ ಆಗಿರುತ್ತೆ. ಸೊ ಅದೇ ಟೈಮಲ್ಲಿ ನೀವು ಗ್ರೆನೆರೋ ಮೈಕ್ ಏನಿರುತ್ತೆ ಇದನ್ನು ಆನ್ ಮಾಡಿದ್ರೆ ನೋಡಿ, ಆವಾಗಲೇ ಬ್ಲಿಂಕ್ ಆಗ್ತಿತ್ತು. ಆಗಲೇ ಬ್ಲಿಂಕ್ ಆಗ್ತಿದ್ದು ಇವಾಗ ಕನೆಕ್ಟೆಡ್ ಅಂತ ಹೇಳಿ ತೋರಿಸ್ತದೆ. ಸರ್ ನೋಡಿ, ಕನೆಕ್ಟ್ ಆಗಿದೆ, ಬ್ಲಿಂಕ್ ಆಗೋದು ಸ್ಟಾಪ್ ಆಗಿದೆ. ನೆಕ್ಸ್ಟ್ ನೀವೀಗ ಇದರಲ್ಲಿ ಯಾವುದಾದ್ರೂ ವೀಡಿಯೋಸ್ ಅಥವಾ ವೀಡಿಯೋಸ್ ಏನಾದ್ರು ಮಾಡ್ತು ಅಂತಂದರೆ ಇದ್ರ ಮೈಕ್ನ ಯೂಸ್ ಮಾಡ್ಕೊಳ್ಳಲ್ಲ. ಈ ಸೌಂಡ್ ಬಾಕ್ಸಿಂದ ಏನು ಮೈಕ್ ಇರುತ್ತೆ, ಸೌಂಡ್ ಬರುತ್ತೋ ಅದನ್ನು ಮೈಕಾಗಿ ಕನ್ಸಿಡರ್ ಮಾಡ್ಕೊಂಡು ಹೋಗುತ್ತೆ. ಆ್ಯಂಡ್ ನಿಮಗೆ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ಸ್ ಇದೆ. ಸಪೋಸ್ ನಾನು ನನ್ನ ವೈಫ್ ಇಬ್ಬರು ಏನಾದರೂ ವ್ಲಾಗ್ಸ್ ಮಾಡಬೇಕಾದ್ರೆ ಹಾಕೊಂಡಿದ್ವಿ ಮೈಕ್ ಅಂತ ಹೇಳಿದ್ರೆ, ನಾನು ಮಾತಾಡೋದು ಕೇಳಿಸೋದು ಬೇಡ ಅಂತ ಹೇಳ್ತು ಅಂದರೆ ಡಬಲ್ ಟ್ಯಾಪ್ ಮಾಡಿದ್ರೆ ನೋಡಿ 3ನೇ ಲೈಟ್ ಆನ್ ಆಯಿತು. ಇದು ಮ್ಯೂಟ್ ಮಾಡುತ್ತೆ. ಸೊ ನನ್ನ ಮೈಕ್ ನಾನು ಮ್ಯೂಟ್ ಮಾಡ್ಕೊಬೇಕು ಅಂದರೆ ಡಬಲ್ ಟ್ಯಾಪ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ. ಒಂದ್ಸರಿ ಕ್ಲಿಕ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಎನೇಬಲ್ ಆಗುತ್ತೆ. ಡಿವೈಸ್ನ ಪರ್ಚೇಸ್ ಮಾಡೋದ್ರಲ್ಲಿ ನಿಮ್ಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಮೆಝಾನ್ ಅವರು ಈ ಥರ, ಅಮೆಝಾನ್ ಅವರು ಅಂತಲ್ಲ ಗ್ರೆನೆರೋ ಅವರು ಅಡ್ವರ್ಟೈಸ್ ಮಾಡಿರೋದೇನು ಅಂತಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 1, 2, 3 ಅಂತ 3 ಲೆವೆಲ್ ಇದೆ ಅಂತ ಹೇಳಿ. ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಒಂದ್ಸರಿ ಬ್ಲಿಂಕ್ ಆಯಿತು ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 1, ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 2, ಮತ್ತೊಂದ್ಸರಿ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ. ಈ ರೀತಿ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ ಆನ್ ಮಾಡ್ಕೊಳ್ಳೋದು ಆಫ್ ಮಾಡ್ಕೊಳ್ಳೋದು ಪ್ರಾವಿಷನ್ ಇರುತ್ತೆ. ಒಂದ್ಸರಿ ಇದು ಕನೆಕ್ಟ್ ಆಗಿ ನೀವು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಂತಂದ್ರೆ ನಿಮ್ಮ ಸರೌಂಡಿಂಗ್ ಸೌಂಡ್ ಏನಿದೆ ಅದು ಕೇಳಿಸೋದಿಲ್ಲ, ಬಹಳ ಕ್ವಾಲಿಟಿ ಇದೆ. ಇದು ರಿವ್ಯೂ ಮಾಡ್ತಿರೋದೆ ನಾವು ಹತ್ತತ್ರ 3 ತಿಂಗಳು ಯೂಸೇಜ್ ಆದಮೇಲೆ.
3 ತಿಂಗಳಲ್ಲಿ ನಾವು ಈ ಪವರ್ ಬ್ಯಾಂಕ್ನ ಒಂದು ಸಾರಿ ಅಷ್ಟೇ ಚಾರ್ಜ್ಗೆ ಹಾಕಿರೋದು, ಅದು 85% ರೀಚ್ ಆಗೋವರೆಗೂ ಚಾರ್ಜ್ಗೆ ಹಾಕಿದ್ವಿ. ಚಾರ್ಜಿಂಗೂ ತುಂಬ ದಿನ ಬರುತ್ತೆ ಇದ್ರದ್ದು. ಮೈಕು ನಿಮಗೆ ಬ್ಯಾಟ್ರಿ ಡೌನ್ ಆಗೋದು ಬಹಳ ರೇರ್ ಕೇಸಸಲ್ಲಿ. ನೋಡಿ, ಇದನ್ನು ಒಳಗಡೆ ಪ್ಲೇಸ್ ಮಾಡಿದ ತಕ್ಷಣ ಇದೆರಡು ಚಾರ್ಜ್ ಆಗೋಕ್ಕೆ ಶುರು ಆಯಿತು. 80% ಇದರಲ್ಲಿ ಚಾರ್ಜ್ ಇದೆ, ಪವರ್ ಬ್ಯಾಂಕಲ್ಲಿರೋ ಚಾರ್ಜ್ 80%. ಸೊ ಇದೆರಡು ಇದರಿಂದನೇ ಚಾರ್ಜ್ ಆಗ್ತಾ ಇರುತ್ತೆ. ಆ್ಯಂಡ್ ಸಪ್ರೇಟಾಗಿ ಇದಕ್ಕೇನು ಚಾರ್ಜಿಂಗ್ ಪೋರ್ಟ್ ಅಂತ ಏನೂ ಇಲ್ಲ, ಬಟ್ ಇದಕ್ಕೆ ನೀವು ಗಮನಿಸ್ತು ಅಂದರೆ ಕೆಳಗಡೆ ಚಾರ್ಜಿಂಗ್ ಪೋರ್ಟ್ ಇದೆ. ಚಾರ್ಜಿಂಗ್ ಪೋರ್ಟಿಂದ ಇದೆರಡು ಚಾರ್ಜ್ ಆಗ್ತವೆ, ಬಟ್ ಇದಕ್ಕೇನು ಚಾರ್ಜಿಂಗ್ ಏನಿಲ್ಲ. ನಿಮ್ಮ ಫೋನ್ ಕನೆಕ್ಟ್ ಮಾಡ್ತು ಅಂತಂದರೆ ಫೋನೇ ಪವರ್ ಬ್ಯಾಂಕ್ ಆಗಿ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದನ್ನು ಕನೆಕ್ಟ್ ಮಾಡ್ಕೊಂಡೇ ಇತ್ತು ಅಂತಂದರೆ ಫೋನಿಂದ ಪವರ್ ಇದು ಡ್ರೈನ್ ಮಾಡ್ತಾ ಹೋಗ್ತಾ ಇರುತ್ತೆ. ಈಗ ಹೀಗೆ ಅದೇ ರೀತಿ ಹಿಂಗೆ ಮಾತಾಡ್ತಾನೆ ಈ ಮೈಕ್ನ ನನ್ನ ಫೋನಿಗೆ ಕನೆಕ್ಟ್ ಮಾಡ್ಕೋತೀನಿ. ನಿಮಗೆ ವಿಡಿಯೋದಲ್ಲಿ ವಾಯ್ಸ್ ಕ್ವಾಲಿಟಿ ಹಿಂಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ಗಮನಿಸ್ಕೋಬೋದಾಗ್ತದೆ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲದೆ ಮಾತಾಡಿದ್ರೆ ಈ ರೀತಿ ಕೇಳಿಸುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಂಡು ಮಾತಾಡಿದ್ರೆ ಈ ರೀತಿ ಕೇಳಿಸುತ್ತೆ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸರೌಂಡಿಂಗ್ ಸೌಂಡ್ ಈಗ ಇಷ್ಟೊತ್ತು ಆಲ್ರೆಡಿ ಫಿಲ್ಟರ್ ಆಗಿರುತ್ತೆ, ಇಫ್ ಐಮ್ ನಾಟ್ ರಾಂಗ್. ಇನ್ನಿದು ಕೇಬಲ್ ಕನೆಕ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಕೇಳ್ತು ಅಂತಂದರೆ, ನಿಮಗೆ ಇದೇ USB ಪಿನ್ ಇದೆ, ರೆಗ್ಯುಲರ್ ಪಿನ್ ಇದೆ, USB ಪಿನ್ ಇದೆ. ನಿಮಗೆ ಇದ್ರ ಕೇಬಲ್ ಆಕ್ಸ್ ಕೇಬಲ್ ಏನಿರುತ್ತೆ, ಆಕ್ಸ್ ಕೇಬಲ್ನ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಫೋನಿಂದ, ಅಂದರೆ ಸೇ ಫಾರ್ ಎಕ್ಸಾಂಪಲ್ ಈ 3mm ಜಾಕಿಂದ ನಿಮ್ಮ ಫೋನ್ಗಳಲ್ಲಿರೋಂಥ 3mm ಜಾಕ್ ಕನೆಕ್ಟ್ ಮಾಡ್ಕೊಂಡು ಅಂದರೆ ಇದು ವೈರ್ಡ್ ಮೈಕ್ ಆಗಿ ಯೂಸ್ ಮಾಡ್ಕೋಬೋದು. ನಮ್ಮ ಐಫೋನ್ 2ರಲ್ಲೂ 3mm ಜಾಕ್ ಇಲ್ಲದೆ ಇರೋದ್ರಿಂದ ಇದನ್ನು ಕನೆಕ್ಟ್ ಮಾಡಿ ತೋರಿಸೋದಕ್ಕೆ ನಮಗೆ ಪಾಸಿಬಿಲಿಟಿ ಸಿಗ್ತಿಲ್ಲ. ಬಟ್ ಆಕ್ಸ್ ನಾವು ಟೆಸ್ಟ್ ಕೂಡ ಮಾಡೋದಕ್ಕೆ ಹೋಗಿಲ್ಲ, ಯಾಕಂದರೆ ಸೊ ಈಗ ನಾನು ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿಕೊಟ್ಟಿರೋಂಥ ಮೈಕಲ್ಲಿ ವಾಯ್ಸ್ ಬಹಳ ಸ್ಪಷ್ಟವಾಗಿ ಕೇಳಿಸೋದ್ರಿಂದ ನಾವು ವೈರ್ಡ್ ಆಕ್ಸೆಸ್ ಯಾವತ್ತೂ ಚೆಕ್ ಮಾಡೋದಕ್ಕೆ ಹೋಗಿಲ್ಲ. ಆ್ಯಂಡ್ ಮೋರ್ ಓವರ್ ನಿಮಗೆ ಅದು ರೇಂಜ್ ತುಂಬ ದೂರ ಬರುತ್ತೆ. ಬ್ಲೂಟೂತ್ ರೇಂಜ್ ನೀವು ಕನೆಕ್ಟ್ ಮಾಡ್ಕೊಳ್ತು ಅಂದರೆ ಹತ್ತತ್ರ ಒಂದು 10 ಮೀಟರ್ಸ್ 12 ಮೀಟರ್ಸ್ ದೂರದಲ್ಲಿ ಇತ್ತು ಅಂದ್ರೂ ವಾಯ್ಸ್ ಬಹಳ ನೀಟಾಗಿ ಕೇಳಿಸ್ಕೊಳುತ್ತೆ. ಸೊ ಇದು ಈ ಒಂದು ಮೈಕ್ ಬಗ್ಗೆ ನಾವು ಹೇಳಬೇಕಾಗಿದ್ದು. ಈಗ ಮೈಕ್ನ ತೆಗಿತಿದ್ದೀನಿ. ಇದರಲ್ಲಿ ನಿಮಗೆ ವಾಯ್ಸ್ ಡಿಫ್ರೆನ್ಸ್ ನಿಮಗೆ ಇಲ್ಲಿ ಗೊತ್ತಾಗೋಗುತ್ತೆ. ಆ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಇದ್ದರೆ ಯಾವ ರೀತಿ ಇದೆ, ಇಲ್ಲದೆ ಇದ್ದರೆ ಯಾವ ರೀತಿ ಇದೆ ಅನ್ನೋದು. ಯಾರಾದರೂ ವ್ಲಾಗ್ ಮಾಡೋರು ಅಥವಾ ಹಾಡಾಡೋದಕ್ಕೋಸ್ಕರ ವಿಡಿಯೋಸ್ ಮಾಡ್ತಿರೋಂಥವ್ರು ಈ ಒಂದು ಪ್ರಾಡಕ್ಟ್ನ ಚೆನ್ನಾಗಿ ಬಳಸ್ಕೋಬೋದು ಅಂತ ಹೇಳಿ. ಅಂದರೆ ವಾಯ್ಸ್ ಆರ್ಟಿಸ್ಟ್ಗಳ ಮೇಲೆ, ವಾಯ್ಸ್ ಮೇಲೆ ವರ್ಕ್ ಮಾಡೋವಂಥವ್ರು ಅಂಥವ್ರಿಗೆ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಎಕ್ಸ್ಪೆನ್ಸಿವ್ ಒನ್ಸು ಅವೈಲೇಬಲ್ ಇದೆ, ಬಟ್ ನಾವು ಇದಕ್ಕೆ ಪೇ ಮಾಡಿದ್ದು 2300 rupees. 2300 rupees ಇದು ಟೋಟಲಿ ವರ್ತ್ ಅಂತ ನಮ್ಮ ಅನಿಸಿಕೆ. ಅಂದರೆ 2 ಮೈಕ್, ಸಿಂಗಲ್ ಮೈಕು ಸಿಗುತ್ತೆ. ಸಿಂಗಲ್ ಮೈಕಿಂದ ನಿಮಗೆ 1700 1800 ಇದೆ. ಸೊ 2500 ನಿಮ್ಗೆ ಡಬಲ್ ಮೈಕ್ ಸಿಗ್ತಾ ಇರಬೇಕಾದ್ರೆ ಡಬಲ್ ಮೈಕ್ ಹೋಗೋದೇ ಬೆಟರ್ ಅಂತ ನನಗೆ ಅನ್ನಿಸ್ತು. ಪವರ್ ಬ್ಯಾಂಕು ಸಿಂಗಲ್ ಇರೋವಂಥದ್ದು ಎಲ್ಲ ಸೇಮ್ ಇದೇ ಪ್ಯಾಕೇನೆ. ಇನ್ಸ್ಟೆಡ್ ಆಫ್ 2 ನಿಮ್ಗೆ ಒಂದಿರುತ್ತೆ. ಒಂದಿರೋದಕ್ಕೆ 1700 ಕೊಡೋದ್ರ ಬದಲು 2 ಇರೋದಕ್ಕೆ ನೀವು 2500 ಕೊಟ್ಕೊಳ್ಳೋದು ವರ್ತ್ ಅಂತ ನನಗೆ ಅನ್ನಿಸ್ತು. ಸೊ ಇದಕ್ಕೆ ವಾರಂಟಿ ಅವ್ರು ಕೊಟ್ಟಿದ್ದಾರೆ, 1 year ವಾರಂಟಿ ಅಂತ ಹೇಳಿ ರೆಗ್ಯುಲರ್ ವಾರಂಟಿ ಕೊಟ್ಟಿರ್ತಾರೆ. ನೋಡಿ, ವಾರಂಟಿ ಕಾರ್ಡ್ ಇದೆ. ವಾರಂಟಿ ಕಾರ್ಡು ಮತ್ತು ಮ್ಯಾನ್ಯುಯಲ್ ಬಾಕ್ಸ್ ಒಳಗಡೆ ಇದ್ದಿದ್ದು ಇನ್ಕ್ಲೂಡ್ ಆಗಿದ್ದು. ಸೊ ವಾರಂಟಿ ಕಾರ್ಡು ಪರ್ಚೇಸ್ ಮಾಡಿದ ಡೇಟಿಂದ ನಾವು ಅವ್ರಿಗೊಂದು ಅನ್ನೋದು ಕಸ್ಟಮರ್ ಕೇರ್ ಅವ್ರಿಗೊಂದು ಮೇಲ್ ಏನಾದರೂ ಕಳಿಸ್ಕೊಟ್ರೆ ರಿಜಿಸ್ಟರ್ ಮಾಡ್ಕೊತಾರೆ. ಬಟ್ ನಾನು ಮಾಡಿಲ್ಲ. ವಾರಂಟಿ ಕಾರ್ಡ್ಗೆ ಏನು ಅಂದರೆ ಕೆಲವು ಪ್ರಾಡಕ್ಟ್ಗಳಿಗೆ ಗೊತ್ತಾಗೋಗ್ತದೆ ವಾರಂಟಿ ಅವಶ್ಯಕತೆ ಇದೆಯಾ ಅಂತ ಹೇಳಿ. ಈ ಒಂದು ಪ್ರಾಡಕ್ಟಿಗೆ ವಾರಂಟಿ ನಾನು ಕ್ಲೇಮ್ ಮಾಡ್ಕೊಬೇಕು ಅನ್ನೋ ಪರಿಸ್ಥಿತಿ ಬರೋಲ್ಲ ಅನ್ನೋದೊಂದು ಕ್ಲಾರಿಟಿ ಇರುತ್ತೆ. ಯಾಕಂದರೆ ಅಕೇಷ್ನಲಿ ಒನ್ಸ್ ಯೂಸ್ ಮಾಡೋದು, ಅಂದರೆ ವಾರದಲ್ಲಿ 1 ಸರಿನೋ ಇಲ್ಲ ವಾರದಲ್ಲಿ 2 ಸರಿನೋ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡೋದು. ಮನೇಲಿ ಬ್ಲಾಗ್ ಮಾಡ್ತಿದ್ರೆ ಅಥವಾ ಟ್ರಾವೆಲಿಂಗಲ್ಲಿ ಇತ್ತು ಅಂತಂದರೆ ಮಂತ್ಲಿ ಒನ್ಸ್ ಅಥವಾ ಮಂತ್ಲಿ ಟ್ವೈಸ್ ಅಷ್ಟೇ ನಾವು ಇದನ್ನು ಯೂಸ್ ಮಾಡೋದು. ಹಾಗಾಗಿ ಇದಕ್ಕೆ ವಾರಂಟಿ ಲ್ಯಾಪ್ಸ್ ಆಗುತ್ತೆ ಅಥವಾ ವಾರಂಟಿ ಒಳಗಡೆ ಇನ್ಕ್ಲೂಡ್ ಆಗ್ದಂಗೆ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋ ಥರದ್ದು ಏನೋ ಪ್ರಾಬ್ಲಮ್ ಬರೋದಿಲ್ಲ. ಯೂಶ್ವಲಿ ನಿಮಗೆ ಸಿಗೋ ಪೀಸ್ ಅಂದರೆ ಅಮೆಝಾನಲ್ಲಾಗಲಿ ಫ್ಲಿಪ್ಕಾರ್ಟಲ್ಲಾಗಲಿ ನೀವು ಪರ್ಚೇಸ್ ಮಾಡೋದ್ರಲ್ಲಿ ಕ್ವಾಲಿಟಿ ಇದರಲ್ಲಿ ಯಾವುದೇ ಅಂತ ಒಂದು ಪ್ರಾಬ್ಲಮ್ ಇರೋದಿಲ್ಲ ಅನ್ನೋದೊಂದು ಗ್ಯಾರಂಟಿ. ಸೊ ಇದು ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಕೊಡಬೇಕಾಗಿದ್ದಂಥ ರಿವ್ಯೂ. ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಮ್ಯಾನ್ಯುಯಲ್ ನೀವು ಫಸ್ಟ್ ಸ್ಟಾರ್ಟಿಂಗ್ ಟೈಮಲ್ಲಿ ನೀವು ಯೂಸ್ ಮಾಡ್ಕೊಂತಂದ್ರೆ ನಿಮಗೆ ಹೆಲ್ಪಿಗೆ ಸಿಗ್ತದೆ. ಒಂದ್ಸರಿ ಮ್ಯಾನ್ಯುಯಲ್ ನೋಡ್ಕೊಂತು ಅಂತಂದ್ರೆ ನಿಮ್ಗೆ ಲೈಟಿಂಗ್ ಯಾವ ರೀತಿ ಇರುತ್ತೆ, ಅದರಲ್ಲಿ ಏನೇನು ಸ್ವಿಚಸ್ ಇತ್ತು, ಏನೇನು ಕೆಲಸಕ್ಕೆ ಬರುತ್ತೆ ಅದನ್ನೆಲ್ಲ ನೀವಲ್ಲಿ ನೋಡ್ಕೊಳ್ಳೋದು ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ಇದು ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಕೊಟ್ಟಂಥ ರಿವ್ಯೂ. ನಿಮಗೆ ಈ ರಿವ್ಯೂ ಇಷ್ಟ ಆಗಿತ್ತು ಅಂತ ಹೇಳಿತ್ತು ಅಂದರೆ ಇನ್ನು ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ನೀವು ರಿವ್ಯೂ ಮಾಡಿ ಅಂತ ಹೇಳ್ತು ಅಂತಂದರೆ ಆ ಒಂದು ಪ್ರಾಡಕ್ಟ್ ಬಗ್ಗೆನೂ ರಿವ್ಯೂ ಮಾಡ್ತೀವಿ. ಕ್ಲೋಸ್ ಮಾಡಿ
ಬ್ಯಾಗಲ್ಲೂ ಎತ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ನಮಗೆ ಮೇಯ್ನ್ ಏನು ಚಾರ್ಜರ್ ಏನು ಅವಶ್ಯಕತೆ ಬರೋದಿಲ್ಲ. ಇದೊಂದು ಬಾಕ್ಸ್ ಎತ್ಕೊಂಡು ಹೋದ್ರೆ ಸಾಕಾಗ್ತದೆ ನಮಗೆ. ಇದೊಂದು ಬಾಕ್ಸೇ ಯೂಶ್ವಲಿ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಇದೊಂದು ಬಾಕ್ಸ್ ಎತ್ಕೊಂಡು ಹೋಗ್ತೀವಿ ಅಷ್ಟೇ. ಯಾಕಂದರೆ ಚಾರ್ಜರು ನಮ್ಮ ಇನ್ನೊಂದು ಆ್ಯಂಡ್ರಾಯ್ಡ್ ಫೋನ್ ಸೀಟ್ ಕೇಬಲ್ ಪಿನ್ ಇದೆ. ಸೊ ಆ ಒಂದು ಚಾರ್ಜರಲ್ಲೇ ಇದನ್ನು ಚಾರ್ಜ್ಗೆ ಹಾಕೋಬೋದು ಇಫ್ ಇನ್ ಕೇಸ್ ಚಾರ್ಜ್ ಬೇಕಾಗಿದ್ದರೆ. ಚೆಕ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಿತ್ತು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೋಬೋದು. ಈ ಒಂದು ಪ್ರಾಡಕ್ಟ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ, ಯಾರಿಗಿದು ಉಪಯೋಗಕ್ಕೆ ಬರುತ್ತೆ ಅಂತ ಅನ್ಕೋತೀರೋ ಅವ್ರಿಗೆ ಇದನ್ನು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.